ಇರ್ಲಿ, ಆಲ್ರೆಡಿ ತಗೊಂಡು ಬಂದಾಯ್ತಲ್ವಾ, ಐ ಕೀಪ್ ಇಟ್. ಥ್ಯಾಂಕ್ ಯು ಕಮಲಿ. ಆದರೂ ನಾನು ಸುಮ್ಮನೆ ತಗೊಂಡು ಅಭ್ಯಾಸ ಇಲ್ಲ, ನಿನಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ. ಆಹಾ, ಕೈಯಿಂದ ಅಣ್ಜಾರವಾಗ ಯಾರಿಗೆ ನಮಸ್ಕಾರ ಮಾಡೋದಂತೆ, ಹಂಗಾಯ್ತು ಇವಳ ಕತೆ. ನಿಂಗೆ ನೀನು ಸುಮ್ಕಿರು. ಅನಿಕಾ, ನಂಗೆ ವಾಪಸ್ ಗಿಫ್ಟ್ ಎಲ್ಲ ಏನು ಬೇಡ, ನೀನು ಇಟ್ಕ. ನೀನು ಈ ಹಠ ಕೋಪ ಎಲ್ಲ ಬಿಟ್ಟು ಅಪ್ಪ ಅವ ಹೆಂಗೆ ಬೇಜಾರಾಗ್ದಿರಂಗೆ ನಡ್ಕೊಂಡ್ರೆ ಆಟೆ ಸಾಕು. ನೀನೀ ಗಿಫ್ಟ್ ಕೊಟ್ಟಿಲ್ಲ ಅಂದ್ರು ನಾನು ನಿನಗೆ ಕೊಡಬೇಕಾಗಿರೋ ಗಿಫ್ಟನ್ನ ಕೊಟ್ಟೇ ಕೊಡ್ತಿದ್ದೆ ಕಮಲಿ. ಅದೇನೋ ನಿಂಗೆ ಇವಳ ಬಗ್ಗೆ ಮಾತ್ರ ಒಂದು ಅರ್ಥ ಆಗಕ್ಕಿಲ್ಲ. ಅಯ್ಯೋ, ಇವಳ ಬಗ್ಗೆ ಯೋಚನೆ ಮಾಡೋದು ಟೈಮ್ ವೇಸ್ಟು. ನೀನು ಮೊದ್ಲೋಗಿ ರೆಡಿ ಆಗು. ನಿಂಗೆ ಬಿಸಿ ಸರ್ ಎದ್ರಾ? ಇನ್ನೂ ಇಲ್ಲ, ನಾನು ಗೆಬ್ಬಸ್ಲಾ? ಏಯ್ ಬೇಡ, ನಾನೇ ಹೋಗಿ ಎಬ್ಬಿಸ್ತೀನಿ. ಆಯ್ತವ, ನಿಮ್ಮವ್ರನ್ನ ನೀನೇ ಎಬ್ಸು ಅಂತೆ. ಮಾತನಾಡಿ ಮಾಯವಾದ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ನನ್ನ ಪ್ರೀತಿಸು. ಅಯ್ಯೋ ಬಿಡಿ ಸರ್, ನೀವು ಕೊಳ್ಳಕ್ರು, ನಾನು ಸ್ನಾನ ಮಾಡ್ಕೊಂಡು ನೀಟಾಗಿವ್ನಿ. ಹಾಗಂದ್ರೆ ಕೊಳುಕ್ರು ರೂಮಿಗೆ ಯಾಕೆ ಬಂದ್ರಪ್ಪ? ಏನ್ ಬೇಬಿ, ವಾತಾವರಣನೇ ಬದಲಾಗಿ ಹೋಗ್ಬಿಟ್ಟಿದೆ. ನೆನ್ನೆ ಅಷ್ಟೇ ಧಗಧಗ ಅಂತ ಉರಿತಾ ಇದ್ದೆ, ಈಗ ಇಷ್ಟು ಕೂಲಾಗಿ ರೆಡಿ ಆಗ್ತಿದೆಯಲ್ಲ, ಏನ್ ಸಮಾಚಾರ? ಚೆನ್ನಾಗಿ ಕಾಣ್ತಿದ್ದೀನಾ? ನಿನಗೇನ್ ಬೇಬಿ ಕಡಿಮೆ ಆಗಿರೋದು? ನೀನ್ ಯಾವಾಗ್ಲೂ ಚೆನ್ನಾಗೇ ಕಾಣಿಸ್ತೀಯ. ಆದ್ರೆ ನೆನ್ನೆ ಅವಳು ರಿಷಿಗೆ ಪ್ರಪೋಸ್ ಮಾಡ್ತಾಳೆ ಅಂತ ಗೊತ್ತಾಗಿದ್ದಕ್ಕೆ ನೀನು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದವಳು, ಇವತ್ತು ಕಮಲಿ ಕುಲದೇವ್ರಿಗೆ ಹೋಗ್ತಾ ಇರೋದೇ ಲಗ್ನ ಪತ್ರಿಕೆ ಬರ್ಸೋದಕ್ಕೆ. ಆದ್ರೂ ಇವತ್ತು ನೀನು ಇಷ್ಟು ಆರಾಮಾಗಿದೆಯಲ್ಲ, ಏನಿದ್ರ ಅರ್ಥ? ಮಾತಾಡಿ. ಅಲ್ಲ, ನೀನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ದೊಡ್ಡದಾಗಿ ತಲೆ ಕೆಡ್ಸ್ಕೊತೀಯ. ಇವಾಗ ಅವಳು ಹೋಗ್ತಾ ಇರೋದು ತುಂಬಾ ಮುಖ್ಯವಾದ ವಿಷಯಕ್ಕೆ. ಬೇಬಿ, ಅಲಂಕಾರ ಆಮೇಲೆ ಮಾಡ್ಕೋಬಹುದು, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ. ಇದುವರೆಗೂ ನಾವು ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಸಕ್ಸಸ್ ಅನ್ನೋದು ಅವ್ರಿಗೆ ಮಾತ್ರ ಸಿಗ್ತಾ ಇದೆ ಬೇಬಿ. ರಿಷಿ ನಿನ್ ಕೈ ಬಿಟ್ಟು ಹೋಗ್ತಿದ್ದಾನೆ, ಅರ್ಥ ಮಾಡ್ಕೋ. ನೆನ್ನೆ ನಾನು ಅಷ್ಟೆಲ್ಲ ಕಿಚ್ಚಾಡುವಾಗ ಇದೇ ನಮ್ಮ ಪರಿಸ್ಥಿತಿ, ನಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತ ಅಂತಿದ್ರಿ. ಈಗೇನು ದಿಢೀರ್ ಉಪದೇಶ ಅಂತನಾದ್ರೂ ಅನ್ಕೋ, ಅಥವಾ ನಮ್ಮ ಉಳಿವಿಗೋಸ್ಕರ ಅಂತನಾದ್ರೂ ಅನ್ಕೋ. ಆದ್ರೆ ಈಗ ಲಗ್ನ ಪತ್ರಿಕೆ ಬರ್ಸಕ್ ಹೋಗ್ತಾ ಇರೋದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಕ್ ಆಗಲ್ಲ ಬೇಬಿ. ಅದೇ ಮುಹೂರ್ತದಲ್ಲಿ ಮದುವೆ ನಡೆದು ಹೋಗುತ್ತೆ.
ಏನವಿ ಪ್ರಪೋಸ್ ಮಾಡ್ದಾಗಿಂದ ಮುಖದಲ್ಲಿ ಸ್ಯಾನೆ ಕಳೆ ಬಂದ್ಬಿಟ್ಟೈತೆ. ಮದ್ವೆ ಕಳೆನೆಯ ಇನ್ನೇನೇ ಇದ್ರು ಚಪ್ರ ಹಾಕ್ಸಿ ಹೋಲ್ಗ ಊಚ್ಬೇಕಷ್ಟೆ. ಯಾವಾಗ್ಲೂ ತಮಾಷೆನೆಯ ನಿಂಗೆ. ತಮಾಸೆ ಏನಿಲ್ಲ ಕಬ್ಲಿ, ದಿಟ್ವಾಲು ಸಖತ್ತಾಗಿದ್ಯಾ. ಆದ್ರೆ ಮಕ ಯಾಕೆ ಹಿಂಗ್ ಸಪ್ಪಗೈತೆ? ಏನಿಲ್ಲ ಕಮಲಿ, ಅಸಾನ್ ಕಳ್ಕೊಂಡಿರ ಕರ ಹಂಗೆ ನಿನ್ ಕಣ್ಗಳು ಯಾರು ನುಡುಕ್ತೈತೆ ಅಂತ ನಮಗ್ ಗೊತ್ತಿಲ್ವಾ? ರಿಸಿ ಸರ್ನ ತಾನೆ. ಹುಡುಕೇನ್ ಪ್ರಯೋಜನ, ಬರಕಿಲ್ಲ ಅಂತ ಹೇಳ್ಬಿಟ್ರಲ್ಲ. ಏನು ಬರೋಕಿಲ್ಲ ಅಂದ್ರ? ಹಂಗಾರೆ ಇವ್ರು ಯಾರು? ರಿಷಿ ಸರ್, ಯಾವಾಗಲೂ ಸುಂದರವಾಗೇ ಕಾಣಿಸ್ತೀರಾ. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಮಾತನಾಡಿ ಮಾಯವಾದಿ ನಿನ್ನೆ ಕಾದಿನ ಬಳಿಗೆ ಬಂದು ಎದುರಿಸುತ್ತಿದೆ ನನ್ನ ಪ್ರೀತಿಸಿ, ನನ್ನ ಪ್ರೀತಿಸಿ. ಶುರುವಾಗಿ ಹೋಯ್ತು ಪ್ರಾಸ, ಮಿಂಚಿಗೆ ಕಣ್ಣಂಚಿಗೆ ಸರಿಯಾದರು. ಯಾರೆಲೆ ಇದ್ಯಾರೆಲೆ ತರಾವರಿ ಗಿಣಿ ಮರಿ
ಬ್ಯೂಟಿಫುಲ್. ಏನಾಯ್ತು ಋಷಿ? ಅದು ಸಂಗೀತ ನಾನು ಬೆಳಗ್ಗೆನೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಟ್ ಇವತ್ತು ಮರ್ತೋದೆ. ಅದಕ್ಕೆ ಈಗ ಕೂಗ್ತಿದ್ದೀನಿ. ಐ ಮೀನ್ ಹಾಡ್ತಿದ್ದೀನಿ. ನೀನ್ ಬಾ ನಿಕಾ, ಇವ್ರಿಂಗೆಯ. ಹೊರಡೋಣವಾ? ಹೊರಡೋಣ ಚಂದ್ರು. ಅಜ್ಜಿ 1 ನಿಮಿಷ. ಏನಾಯ್ತಮ್ಮ ಕಮಲಿ? ಎಲ್ರೂ ಬಂದಾಯ್ತು, ಆದ್ರೆ ಒಬ್ರಿನ ಒಳ್ತಿಲ್ವಲ್ಲ ಅಜ್ಜಿ. ಓ, ಇಷ್ಟು ದಿನ ಪಾಪ ನಮ್ಮ ಜೊತೆನೇ ಇದ್ನಲ್ಲ, ಅವ್ನ ಮನೆಗೆ ಹೊರಡ್ತೀನಿ ಅಂತ ಹೇಳ್ದ. ಸರಿ ಅಂತ ನಾನು ಹೇಳ್ದೆ. ಅಜ್ಜಿ, ಕುಲದೇವ್ರ ಗುಡಿಗೆ ಬಂದ್ರೆ ಒಳ್ಳೇದಾಯ್ತೈತೆ ಅಲ್ವಾ ಅಜ್ಜಿ? ಓ, ಹೇಗಿದ್ರು ಮುಂದೆ ಬರಲೇಬೇಕಲ್ಲ ಕಮಲಿ. ಈಗ ಜೊತೆಲಿರಕ್ಕಾಗ್ತಿಲ್ಲ ಅಂತ ಬೇಸರನಾ? ನೀನು ಹೊರಡು ಚಂದ್ರು. ಹೋಗಿ ಹೋಗಿ ಬೇಗ ಹೋಗಿ. ಬೇಬಿ, ಹರಕೆ ಕುರಿಗಳನ್ನ ಬಲಿ ಕೊಡೋದಕ್ಕೆ ಮುಹೂರ್ತ ಹತ್ರ ಬಂದಿದ್ದಾಯ್ತು. ನಡಿ. ಡ್ರೈವರ್, ಬೇಗ ಹೋಗು. ಅದಕ್ಕೆ ನಾನು ಅಲ್ಲಿ ಹೋಗ್ತಿರೋದು. ಸರ್, ಆಗ್ಲೇ ಎಲ್ರು ಹೊಂಟ್ರಲ್ಲ. ಲೇಟ್ ಅಂಡ್ ಲೇಟೆಸ್ಟ್. ನಾನು ಮತ್ತೆ ನಮ್ಮವರು ಬೈಕ್ನಾಗ ಹೋಗ್ತಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವರು ಬ್ಲೂ, ನಾನು ಬ್ಲೂ, ಮ್ಯಾಚಿಂಗ್. ಹೆಂಗೆ? ಆ್ಯಂಡ್ ಕಮ್ಲಿ ಅವ್ರಿಗೆ ನಾನು ಇದು ಕೊಡ್ತಾ ಇರೋ ಸರ್ಪ್ರೈಸ್. ಸರಿ, ಬರ್ಲಾ? ಸಿ ಯು. ಓ ನವಿಲೇ. ಅಲ್ಲ, ಎಣ್ಣೆ ಹಾಕಂಡ್ ತಲೆ ಬಚ್ಕೊಳ್ಳೋ ಮೇಸ್ಟ್ರು ಅನ್ಕೊಂಡ್ರೆ ಎಂತೆಂತ ಐಡಿಯಾ ಎಲ್ಲ ಮಡ್ಗವ್ರೆ. ಕಮಲಿ, ನೀನ್ ಸ್ಯಾನೆ ಲಕ್ಕಿ ಕಣವಿ. ಎಲ್ರೂ ಮುಖದಲ್ಲಿ ಸಂತೋಷ ಇದೆ, ಆದ್ರೆ ನನ್ನ ಮಗಳು ಡಲ್ ಆಗಿದ್ದಾಳಲ್ಲ. ಯಾಕೆ ಗೊತ್ತೇನ್ರಿ, ನಿಮ್ ಅಳಿಯ ಬಂದಲ್ವಲ್ಲ ಅದಕ್ಕೆ. ರಿಸೀಸರು ಯಾವತ್ತೂ ಮಾಡಿರಲಿಲ್ಲ. ನಾನು ಹಾಕಿದ್ರೆ ಅವ್ರಿಗೆ ಬರೋರು. ಇವತ್ತ್ಯಾಕೆ ಮಾಡಿದ್ರು? ನೋಡಿ, ಅಳಿಯಂದ್ರು ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ. ಓಹೋ, ಇದ ರಾಜ್ಕುಮಾರ್ ಒಂದು ಪ್ಲಾನು. ನಮ್ ಭಾಷೆ ಮಾತಾಡಕ್ಕಿಲ್ಲ ಅಂತಾರೆ. ಇವತ್ ನೋಡಿ ಅಲ್ವಾ ಅತ್ತೆಮ್ಮ? ನಿಮ್ಮ ಮಾತುಕತೆ ಎಲ್ಲ ಆಮೇಲೆ ಇಟ್ಕೊಳ್ಳಿ, ನಮ್ಮವ್ರನ್ನ ಹೊಸಿ ಕಳಿಸ್ಕೊಡಿ. ಆಗಕ್ಕಿಲ್ಲಪ್ಪ. ಯಾಕಾಗಕ್ಕಿಲ್ಲ? ನೀನ್ ಕರ್ಕೊಂಡು ಹೋಗ್ಲಾ ರಿಷಿ? ಥ್ಯಾಂಕ್ ಯು ಸೋ ಮಚ್ ಅಜಿತ್. ಆಯ್ತಪ್ಪ, ನೀನ್ ರಾಜ್ಕುಮಾರ್ನ ಕಳ್ಸ್ಕೊಡ್ತೀನಿ. ಇನ್ನ ಬೇಡ. ಕಮ್ಲಿ ಅವರೇ,
ಕುದುರೆ ಸವಾರಿಗೆ ಹೋಗೋಣ. ಆದ್ರೂ ಸರ್ ಆಗ್ಲೇ ಕೇಳ್ದಾಗ ಬರಕಿಲ್ಲ ಅಂತ ಹೇಳಿದ್ರಿ. ಆಗ್ಲಿ ನೋಡಿದ್ರೆ ಏನ್ ಮಜಾ ಇರ್ತಾ ಇತ್ತು. ಈಗ ನೋಡಿ ನಮ್ ಕಮಲಿ ಅವ್ರ ಮುಖದಲ್ಲಿ ಸ್ಮೈಲ್ ಇದೆ. ಇದಕ್ಕಿಂತ ಇನ್ನೇನ್ ಬೇಕು? ಅರ್ಥ ಆಯ್ತು. ಹಿಂದೆ ವಿಜಿಲೆನ್ಸ್ ಟೀಮ್ ಬರ್ತಿದೆ ಅಂತಾನಾ ಹೀಗೆ ಮುಜುಗರ ಪಟ್ಕೊಂಡ್ ಕೂತಿರೋದು? ಈಗ ಮಾಡಿ. ಅರೆ ಬೇಬಿ, ಮಹಾಜನ್ ಮನೆಯವರೆಲ್ಲ ಒದ್ದಾಡಿ ಸಾಯ್ತಾ ಇದ್ದಾರೆ. ನಿನ್ ಕಣ್ ತುಂಬ ನೋಡಿ ಸಂತೋಷ ಪಡು. ಹೋಗು ಬೇಬಿ. ಉಳಿದ ಪೇಷಂಟ್ನೆಲ್ಲ ಕರ್ಕೊಂಬನ್ನಿ. ನೀವು ಇಲ್ಲೇ ಇರಿ. ಏನ್ ಕರ್ಮನೋ, ಇಲ್ಲೂ ಇವರಿಬ್ರು ರೊಮ್ಯಾನ್ಸ್ ನೋಡ್ಬೇಕಾ ನಾನು? ಡ್ಯಾಡ್, ದೊಡ್ಡಮ್ಮ, ತಾತ, ಅಜ್ಜಿ ಎಲ್ಲರೂ ಆಕ್ಸಿಡೆಂಟ್ ಆಗಿ ಒಳಗಿದ್ದಾರೆ. ನಾನು ಹೇಗ್ ಸಮಾಧಾನದಿಂದಿರ್ಲಿ?
ಕಮಲಿ ಅವರು ಇಂಥ ಟೈಮಲ್ಲೂ ಮುಖ್ಯವಾಗಿ ತಾಳ್ಮೆ ಮತ್ತು ಧೈರ್ಯವಾಗಿ ರಿಷಿ, ಐ ಫೀಲ್ ಸೋ ಡಿಸಿ. ಸ್ವಲ್ಪ ನೀರು ಕುಡಿ. ಡ್ಯಾಡ್, ಅಜ್ಜಿ. ಯಾರಿಗೇನೇ ಆದ್ರೂ ನಾನು ಬದುಕಿರಲ್ಲ ರಿಷಿ. ರಿಷಿ ಸರ್, ಇಷ್ಟೊತ್ತಾಯ್ತು, ಇನ್ನ ಡಾಕ್ಟ್ರು ಆಚೆ ಬಂದಿಲ್ಲ. ನಂಗೆ ಯಾಕೋ ಭಯ ಆಯ್ತೈತೆ ಸರ್. ಡೋಂಟ್ ವರಿ ಕಮಲಿ ಅವರೇ, ಏನೂ ಆಗಲ್ಲ. ರಿಷಿ, ನಾನು ಹೋಗಿ ನೋಡ್ಲಾ? ಐ ಕಾಂಟ್ ವೇಟ್ ಲೈಕ್ ದಿಸ್. ನನಗೂ ತುಂಬಾ ಭಯ ಆಗ್ತಿದೆ. ಬೇಡ ನಿಕಾ, ಡಾಕ್ಟ್ರೇ ಬರ್ತಾರೆ, ವೆಯ್ಟ್ ಮಾಡ. ಐ ಕ್ಯಾನ್ ಓನ್ಲಿ ಸೇ ಅಜ್ಜಾಜಿಗೆ ಏನೂ ತೊಂದರೆ ಆಗಲ್ಲ. ಡಾಕ್ಟರ್ ನೋಡಿ, ನನ್ನ ಚಂದ್ರನ ಹೇಗಾದ್ರೂ ಮಾಡಿ ಓಡಿಸಿ, ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆಂಟಿ ಕೂತ್ಕೊಳ್ಳಿ. ಚಂದ್ರನೇ ಡ್ರೈವ್ ಮಾಡಿದ್ದಾರೆ. ಯಾವತ್ತೂ ತುಂಬಾನೇ ಕೇರ್ಫುಲ್ ಆಗಿ ಡ್ರೈವ್ ಮಾಡೋರು. ಹೇಗೆ ಆಕ್ಸಿಡೆಂಟ್ ಆಯ್ತು? ಹೌದು, ಮಾಮ್ ಎಲ್ಲಿ? ನನಗೆ ಫೋನ್ ಮಾಡಿ ಹೇಳಿದ್ದೆ ಅವರು. ಬಟ್ ಕಾಣ್ತಿಲ್ವಲ್ಲ. ರಿಷಿ, ಮಾಮ್ ಎಲ್ಲಿ? ಈಗ ಕೆಸ್ರಿನ್ ಕಮಲಿ ಬದುಕಿದ್ರು ಸತ್ತಂಗೆ. ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋದು ಸರಿನೇ. ಬಟ್ ಅಮ್ಮಮ್ಮ ಅವಳು ಬದುಕ್ಬಿಟ್ಲಲ್ಲ ಅನ್ನೋ ಕೊರಗು ಇದ್ದೇ ಇದೆ. ಅವಳ ಕಥೆನೂ ಮುಗಿಸ್ಬಿಟ್ಟಿದ್ರೆ ಹೆವೆನ್ಲಿ ಫೀಲ್. ಎಲ್ಲನೂ ಪ್ರಿಸೈಸಾಗಿ ಮುಗೀತಲ್ಲ ಅಂತ ಒಂದು ದೊಡ್ಡ ನೆಮ್ಮದಿ ಸಿಕ್ತಿತ್ತು ಅಮ್ಮಮ್ಮ.
ಎಲ್ಲ ಈ ಋಷಿಯಿಂದಾನೆ. ಬರಲ್ಲ ಬರಲ್ಲ ಅಂತಿದ್ದವನು ಅದು ಎಲ್ಲಿಂದ ಬಂದ್ನೋ ಅವಳನ್ನ ಸೇವ್ ಮಾಡಕ್ಕೆ. ಅವನಿರ್ಲಿಲ್ಲ ಅಂದಿದ್ರೆ ಮಾಮ್, ನೀವು ಡ್ಯಾಡ್ ಹೇಗಿದ್ದಾರೆ? ಡಾಕ್ಟರ್ ಹತ್ರ ಮಾತಾಡ್ಸ್ಕೊಂಡು ಬಂದ್ರಾ? ಯಾರು ಫೋನಲ್ಲಿ? ಅದು ಮಾಮ್, ನೀವು ಕೇಳೋದು ನೋಡಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರೋ ಹಾಗಿದೆ. ನೀವು ನಮ್ಮ ಜೊತೆ ಇರಬೇಕಿತ್ತು, ಆಗ ಅರ್ಥ ಆಗೋದು. ಏನು ಅರ್ಥ ಆಗಿರೋದು? ನಂದು ಮತ್ತೆ ಅಮ್ಮಮ್ಮನ ಕಷ್ಟಗಳು. ನೀವೇನೋ ಗೌರಿ ನಿಮ್ ಸೌತಿ ಅಂತ ಇಲ್ಲಿರೋಕ್ಕಾಗದೆ ಹೊಟ್ಟೋದ್ರಿ. ಬಟ್ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ನೀವ್ ಹೋದ್ಮೇಲೆ ನಾವಿಬ್ರು ಏನೇನ್ ಕಷ್ಟ ಅನುಭವಿಸಿದ್ವಿ ಅಂತ ಗೊತ್ತಾ ನಿಮ್ಗೆ? ಇಷ್ಟೆಲ್ಲ ಹಿಂಸೆ ಕೊಟ್ಟವ್ರು ನಿಮ್ಗೆ? ನಾನು ಹೇಳುವಾಗ ಸ್ವಲ್ಪ ಕಡಿಮೆನೆ ಹೇಳಿರ್ತೀನೋ ಏನೋ, ಆದ್ರೆ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ವಿ. ಅಂದ್ರೆ ಅವರೆಲ್ಲ ಸೇರ್ಕೊಂಡು ನಿಮಗೆ ಟಾರ್ಚರ್ ಕೊಟ್ರು ಅಂತ ನೀವಿಬ್ರು ಸೇರ್ಕೊಂಡು ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ರ? ಅಬ್ಬಯ್ಯ ಅಬ್ಬಯ್ಯ ಹೆಂಗವ್ರೆ? ಅವ್ರಿಗೇನಾಗೈತೆ? ಅವರಿಬ್ರು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ನಾಳೆ ಬೆಳಿಗ್ಗೆವರೆಗೂ ಏನು ಹೇಳಕ್ಕಾಗಲ್ಲ. ಲೆಟ್ಸ್ ವೇಟ್. ಡಾಕ್ಟರ್, ದಯವಿಟ್ಟು ಅವ್ರಿಗೇನು ಆಗ್ದಂಗೆ ನೋಡ್ಕೊಳ್ಳಿ. ಅಪ್ಪಯ್ಯ ಅಬ್ಬಯ್ಯ ಇಲ್ಲಾಂದ್ರೆ ನಾನು ಬದುಕಕ್ಕಿಲ್ಲ. ಅವ್ರಿಗೇನು ಆಗ್ಬಾರ್ದು ಡಾಕ್ಟರ್, ಪ್ಲೀಸ್. ಅವ್ರನ್ನ ಉಳಿಸ್ಕೊಡಿ ದಯವಿಟ್ಟು. ನಮ್ಮಿಂದ ನಾವು ಆದಷ್ಟು ಟ್ರೈ ಮಾಡ್ತಾ ಇದೀವಿ. ಇಷ್ಟೆಲ್ಲ ಪ್ರಶ್ನೆ ಕೇಳಿದಕ್ಕೆ ಎಲ್ಲಿ ನಾವೇ ಪ್ಲಾನ್ ಮಾಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ ಅನ್ಕೊಂಡಿದ್ದೆ. ಸದ್ಯ ಏನು ಅನುಮಾನನೇ ಬರ್ಲಿಲ್ಲ. ಥ್ಯಾಂಕ್ ಗಾಡ್. ಆದಷ್ಟು ಬಿದ್ದೆ ಆರಾಮಾಯ್ತಾರೆ. ಈಗ ಅಜ್ಜಿ ಮತ್ತೆ ತಾತ ಏನೋ ವಾರ್ಡಿಗೆ ಶಿಫ್ಟ್ ಮಾಡೋರಲ್ಲ, ಹಂಗೆ ಅವ ಅಪ್ಪ ಏನೋ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾರೆ. ತಕೊಳ್ಳಿ.
ಅವರ ತಾತಯ್ಯ, ನೀವು ಮೊದಲು ತಿನ್ನಿ. ಏನಿದೆಯೋ ಅದನ್ನ ಕಿತ್ಕೊಳ್ಳೋದೇ ಇವಳ ಕೆಲಸ. ಇವಳು ಮಾತ್ರ ಅಲ್ಲ, ಇವಳ ಅಮ್ಮನೂ ಹಾಗೇನೆ. ನಾವಿಬ್ರು ಕೂತಿದ್ವಿ ಅಷ್ಟೇ, ಮೊದಲು ಕೇಳಿದ್ ಯಾರನ್ನ? ಎಕ್ಸಾಕ್ಟ್ಲಿ, ದಟ್ ಈಸ್ ಮೈ ಪಾಯಿಂಟ್ ಮಾಮ್. ಗೌರಿ ಬಂದು ನಿಮ್ಮನ್ನ ನಿಮ್ಮ ಜಾಗದಿಂದ ಓಡಿಸ್ಬಿಟ್ಲು. ಆ ಕಮಲಿ ನನ್ನ ಪೊಸಿಷನ್ನ ಕಿತ್ಕೊಂಡ್ಬಿಟ್ಲು. ಈಗ ಇಬ್ರು ಹೊರಗೆ ಬಂದಿದ್ದೀವಿ, ಮುಂದೆ ಬೀದಿ ಪಾಲಾಗ್ತೀವೋ ಏನೋ. ಸೊ ತಪ್ಪು ನಮ್ದೇ ಅಂತೀರಾ? ನೋ ಬೇಬಿ, ಇನ್ನು ಮುಂದೆ ಆದರೂ ಗಟ್ಟಿಯಾಗಿ ನಿಲ್ಲೋಣ ಅಂತ ಹೇಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಬಿಟ್ಟು ಹೋಗಿ ತಪ್ಪು ಮಾಡ್ಬಿಟ್ಟು ಇನ್ನೊಂದ್ಸಲ ಆ ತಪ್ಪನ್ನ ಮಾಡಲ್ಲ. ಎಲ್ಲಿ ಮಾಮ್ ನನಗೆ ಉಲ್ಟಾ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹೇಳಿದ ಒಂದೇ ಒಂದು ಮಾತಿಗೆ ಈಗ ಟ್ರಿಗರ್ ಆಗೋದ್ರಲ್ಲ, ಸೂಪರ್. ಅಜ್ಜಿ, ನಾನು ರಿಸಿ ಸರ್ ಜೊತೆ ಹೋಗಿ ಬರ್ತೀನಿ, ನೀವು ಸುಧಾರಿಸ್ಕೊಳ್ಳಿ. ಬರ್ತೀನಿ ಅಜ್ಜಿ, ಸುಧಾರಿಸ್ಕೊಳ್ಳಿ. ನಿನ್ನೆ ನಂಬೇನೆ, ನನ್ನ ಕಷ್ಟಗಳನ್ನ ನಿನ್ ಮುಂದೆ ಇಟ್ಟಿವ್ನಿ ಗಣಪ, ನೀನೇ ಕಾಪಾಡ್ಬೇಕು. ಕಮ್ಮಿಯವ್ರೆ, ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಗಣಪ. ಧೈರ್ಯ ತಗೊಳ್ಳಿ ಕಮ್ಲಿಯವ್ರೆ. ಹೇಗೆ ಪ್ರಜ್ಞೆ ಇಲ್ಲದೆ ಮಲ್ಕಿದ್ದಾರೆ ಅಂತ. ಎಷ್ಟೋ ಸಲ ನಾನು ಅವ್ರ ಜೊತೆ ಜಗಳ ಆಡಿದ್ದೀನಿ. ಅವ್ರ ಗೌರಿ ನೆನ್ಸ್ಕೊಂಡಾಗೆಲ್ಲ ಕೂಗಾಡಿ ರಂಪ ಮಾಡಿದ್ದೀನಿ. ಆದ್ರೆ ಯಾವತ್ತು ಅವ್ರಿಗೆ ಕೇಡ್ ಬಯಸಿಲ್ಲ ಬೇಬಿ, ಕೇಡ್ ಬಯಸಿಲ್ಲ. ದೇವ್ರೆ, ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನ್ನ ಮಾಂಗಲ್ಯನ ಉಳಿಸ್ಕೊಡು, ನನ್ನ ಮಾಂಗಲ್ಯನ ಉಳಿಸ್ಕೊಡು. ನೋ ನೋ ಡಾಕ್ಟರ್,
ಅನಿಕಾ ನಿಧಾನ, ಕೂಗಾಡಬಾರ್ದು. ನೋ ರಿಷಿ, ಡ್ಯಾಡ್ಗೆ ಹೆಡ್ ಇಂಜುರಿ ಅಂತೆಲ್ಲ ಹೇಳ್ತಿದ್ದಾರೆ. ವಾಟ್ ಡಸ್ ದಟ್ ಮೀನ್? ಹಾಗಾಗಿದೆ ಅಂದ್ರೆ ನೋ ರಿಷಿ, ಅದು ಸಾಧ್ಯನೇ ಇಲ್ಲ. ಪ್ಲೀಸ್ ಕಾಮ್ ಡೌನ್. ಬೇರೆ ಪೇಷಂಟ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ರಿಷಿ, ಅವ್ರನ್ನ ಆಚೆ ಹೋಗಿ ಕೇಳಿ. ಅವ್ರು ಯಾವ ಟ್ರೀಟ್ಮೆಂಟ್ಗೂ ಸ್ಪಂದಿಸ್ತಿಲ್ಲ. ಅವ್ವ, ನೀನು ಅಳ್ಬೇಡ ಕಣವ್ವ. ನೀನು ಯಾವಾಗಲೂ ಹೇಳ್ತಿದ್ದಲ್ಲ, ಕಷ್ಟ ಸಹಿಸ್ಕೊಳ್ಳೋರ್ಗೆನೆಯ ಅದ್ಯಾರು ಸ್ಯಾನೆ ಕಷ್ಟ ಕೊಡೋದು ಅಂತ. ನಿನ್ನಂತ ಗಟ್ಟಿಗಿದ್ದು ಇನ್ಯಾರು ಇಲ್ಲ ಕಣವ್ವ. ಅದಕ್ಕೆಯ ಅದ್ಯಾರು ನಿಂಗೆ ಸ್ಯಾನೆ ಕಷ್ಟ ಕೊಡ್ತಾವನೆ. ಚಂದ್ರು, ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ನಿಜ. ಗೌರಿ ಮನೇಲಿ ನಾನಿರಲ್ಲ, ದೂರ ಹೋಗ್ತೀನಿ ಅಂತ ಹೇಳಿದ್ದು ನಿಜ. ಚಂದ್ರು, ಗೌರಿ, ಚಂದ್ರು, ನಾನು ಊರ್ಮಿಳ. ಗೌರಿ, ಏನಾಯ್ತವ? ನಾನು ಇಲ್ಲಿ ಗಂಟ ಉಸಿರಿಡ್ಕೊಂಡು ಬಂದೀವನಿ ಅಂದ್ರೆ ನೀನೇ ಕಾರಣ ಕಮಲಿ. ಕಮಲಿ, ಬೇಡ ಕಣವ, ನಿನ್ ಕಣ್ಣಾಗೆ ನೀರು ಮಾಡ್ಕೊಡ್ದು ನಾನು.